ಹರೇ ರಾಮ್ ಪೀಪಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್, ಹೇರು ನೀಟಾಗಿ ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ನೀಟ್ ಮಾಡ್ಕೊಳ್ಳೋಣ ಅಂತ. ಹಾಂ, ಈಗ ಪರ್ಫೆಕ್ಟ್ ಅಲ್ಲ? ಸೊ ಯಾಕೆ ಹೇರ್ನ ನೀಟ್ ಮಾಡ್ಕೋತೀವಿ? ಜನರಲಿ ಎಲ್ಲರ ಕೈಗಳು ನಮ್ಮ ತಲೆ ಕೂದಲಿಕ್ಕೆ ಹೋಗುತ್ತೆ ಅವಾಗವಾಗ ನೀಟ್ ಮಾಡ್ಕೊಳ್ಳೋಕ್ಕೆ, ಹೌದಾ? ಬಾಯ್ಸ್ ಹೀಗಂತ ಇರ್ತಾರೆ, ಗರ್ಲ್ಸ್ ಹೀಗಂತಾರೆ, ಹೀಗಂದ್ಕೊತಾರೆ ಅಲ್ವಾ? ಯಾಕೆ ಹೇಳಿ? ಎಲ್ಲರಿಗೂ ನಮ್ಮ ತಲೆ ಕೂದಲು ಬಹಳ ಇಷ್ಟ, ಅದನ್ನು ಕೇರ್ ಮಾಡಬೇಕಲ್ವ ನಾವು? ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮಾಡೋದು ಈ ಸ್ಕಿನ್ ಕೇರ್ ಮಾಡಿದಷ್ಟು ದೊಡ್ಡ ಪ್ರೊಸೀಜರ್ ಆಗಿ ಏನೂ ಕಾಣೋದಿಲ್ಲ. ಯಾಕೆ ಅಂದರೆ ಮಿನಿಮಲ್ ನಮಗೆ ಹೇರ್ ಮೇಂಟೈನ್ ಆಗಬೇಕು, ಹೆಲ್ದಿಯಾಗಿರಬೇಕು ಅಷ್ಟೇ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಹೇರ್ ಬರುತ್ತೆ, ಕರ್ಲ್ಸ್ ಇರುತ್ತೆ, ವೇವಿ ಇರುತ್ತೆ, ಸ್ಟ್ರೈಟ್ನಿಂಗ್ ಇರುತ್ತೆ, ಶೈನ್ ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಅವ್ರ ಥರ ಹೇರ್ ನಮಗೆ ಬೇಕು ಅಂತ ನೋಡಿದಾಗ ಅನಿಸುತ್ತೆ. ಆದರೆ ನಮ್ಮ ಹೇರನ್ನು ಇರೋದನ್ನು ಮೇಂಟೈನ್ ಮಾಡಬೇಕು, ಅದು ಹೆಲ್ದಿಯಾಗಿದೆಯಾ ಅಂತ ನೋಡ್ಕೋಬೇಕು. ಅಷ್ಟು ಮಾಡಿದರೆ ಸಾಕಲ್ವ? ನಮಗೆ ಹೇರು ನಮಗೆ ಚೆನ್ನಾಗಿರೋದೇ ಕೊಟ್ಟಿದ್ದಾನೆ. ಹಾಗೆ ಹೇರ್ ಲಾಂಗ್ ಇರಬೇಕು, ನನಗೆ ಶಾರ್ಟ್ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಈ ಥರ ಎಲ್ಲ ಹೇರ್ ಕಟ್ಟಿಂಗೆಲ್ಲ ಮಾಡಿಸೋದು ಎಲ್ಲ ಇರುತ್ತೆ. ಏನೇ ಮಾಡಿ ನಿಮ್ಮ ಹೇರ್ನ ನೀವು ಅಟ್ ದಿ ಎಂಡ್ ಆಫ್ ದ ಡೇ ಮೇಂಟೆನೆನ್ಸ್ದು ಮಾಡಿದರೆ ಮಾತ್ರ ಅದು ಮೇಂಟೈನ್ ಆಗಲಿಕ್ಕೆ ಸಾಧ್ಯ, ಹೆಲ್ದಿ ಆಗಿರಲಿಕ್ಕೆ ಸಾಧ್ಯ ಅಲ್ವಾ? ಸೊ ಹೇಗಪ್ಪ ಮೇಂಟೈನ್ ಮಾಡೋದು ಅಂದರೆ, ನಂಬರ್ 1 ಏನಂತಂದರೆ, ಹೆಡ್ ಬಾತ್ ಮಾಡುವಾಗ ಹಾಟ್ ವಾಟರ್ನ ಯೂಸ್ ಮಾಡಬೇಡಿ. ಹಾಟ್ ವಾಟರು ಆ್ಯಕ್ಚುಲಿ ಫೇಸಿಗೆ, ಹೆಡ್ಗೆ ಒಳ್ಳೆಯದಲ್ಲ. ನೀವು ಹಾಟ್ ವಾಟರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಿಮಗೆ ಸ್ನಾನ ಮಾಡಿದಾಗ ಹೀಗೆ ಹೇಳಿದ್ರು ಕೂಡ ನಿಮ್ಮ ಕೈಗೆ ಹೇರ್ ಫಾಲ್ ಎಲ್ಲ ಹೇರು ಬಂದುಬಿಟ್ಟಿರುತ್ತೆ. ಹಾಟ್ ವಾಟರ್ ಅಥವಾ ಗೀಸರ್ ವಾಟರು ಅದು ಹೆಲ್ದಿ ಅಲ್ಲ ಹೇರ್ಗೆ. ಒಂದು ಅದರಿಂದ ಫೇಸಿಗೂ ಕೂಡ ಒಳ್ಳೆಯದಲ್ಲ ಹಾಟ್ ವಾಟ್ರ್, ಓಕೆನಾ? ಅದ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನೀವು ಹೆಡ್ ಬಾತ್ ಮಾಡೋದಿದ್ದರೆ ಕೋಲ್ಡ್ ವಾಟರ್ ಯೂಸ್ ಮಾಡಬೇಕು. ತೀರಾ ಚಳಿಗಾಲದಲ್ಲಿ ಕೋಲ್ಡ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಉಗುರು ಬೆಚ್ಚಗೆ ನೀರು ಅಂತಾರಲ್ಲ, ಸ್ವಲ್ಪ ಬೆಚ್ಚಗೆ ಅದನ್ನು ಯೂಸ್ ಮಾಡಿ. ಇನ್ನೊಂದು ವೀಕ್ಲಿ 3 days ಹೆಡ್ ಬಾತ್ ಮಾಡಿದರೆ ಸಾಕು, ಹೆಚ್ಚು 3 days ಸಾಕು, ಅದಕ್ಕೆ ಮೇಲೆ ಮಾಡಬೇಡಿ. ಹೇರ್ ಫಾಲು ಬರೀ ಹಾಟ್ ವಾಟ್ರಿಗೆ ಆಗೋದಂದರೆ, ಜನರಲಿ ನೀವು ಕೂಮ್ ಮಾಡುವಾಗ ಕೂಡ ಒಂದಷ್ಟು ಹೇರ್ ಫಾಲ್ ಆಗುತ್ತೆ. 1ರಿಂದ 100ವರೆಗೆ ಹೇರ್ ಫಾಲ್ ಹಾಗೇ ಆಗುತ್ತೆ. ಅದು ಹೇರ್ ಫಾಲ್ ಆಗ್ತಿದೆ, ನನಗೆ ಹೇರ್ ಫಾಲ್ ಜಾಸ್ತಿ ಆಗಿದೆ ಅನ್ನೋದು ಅಲ್ವೇ ಅಲ್ಲ, ಆಯಿತಾ? ಅದಕ್ಕೆ ಮೇಲೆ ಆದರೆ ಗೆಡ್ಡೆ ಬರೋದು, ಕಿತ್ತುರಂಗು ಬರೋದು ಬರ್ತಾ ಇದ್ರೆ ಮಾತ್ರ ಅದು ಹೇರ್ ಫಾಲ್ ಅಂತ ಹೇಳೋದು, ಓಕೆನಾ? 3rd ಸ್ಟೆಪ್ ಶಾಂಪು ನೀವು ಒಂದು ಯೂಸ್ ಮಾಡ್ತಾ ಇದ್ರೆ ಮಧ್ಯೆ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ಯಾವುದಾದ್ರೂ ಬ್ರ್ಯಾಂಡೆಡ್ ಯೂಸ್ ಮಾಡಿ, ಓಕೆನಾ? ನಿಮ್ಮ ಪಾರ್ಲರ್ಗೆ ಹೋಗಿ ಹೇರ್ ಕಟ್ಟಿಂಗ್ ಮಾಡಿಸಿ, ಹೇರ್ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿದ್ರೆ ಅವ್ರನ್ನ ಕೇಳಿ, ನಿಮ್ಮ ಹೇರ್ಗೆ ಯಾವ ಶಾಂಪು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇದೆ ಎಲ್ಲ ನೋಡ್ತಾರಲ್ಲ. ಸೊ ಅವರಿಗೆ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೆ, ಓಕೆ? ಅದು ನೆಕ್ಸ್ಟ್ ಪಾಯಿಂಟ್. ಅದರ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಈಗ ಹೆಡ್ ಬಾತ್ ಮಾಡೋರು ಯಾರು ತಲೆಗೆ ಎಣ್ಣೆ ಹಾಕ್ಕೊಂಡ್ರೇ ಮಾಡೋದು ಆ ಥರ ಏನಾದರೂ ಇದ್ದರೆ ಜನರಲಿ, ಸೊ 1/2 hour ಮುಂಚೆ ನೀವು ತಲೆಗೆ ಆಯಿಲ್ ಹಾಕ್ಕೊಳ್ಬೋದು, 1/2 hour, ಓಕೆ? ಇಲ್ಲ ಅಂದರೆ ನೈಟ್ ಹಾಕಿ ಬೆಳಗ್ಗೆ ಹೆಡ್ ಬಾತ್ ಮಾಡಬೇಕು. ಅದನ್ನು 2-3 ದಿನ ಇಟ್ಕೊಳ್ಬಾರ್ದು. ಯಾಕೆ? ಅದು ಒಂದು ಪಾಯಿಂಟ್ ಕ್ವಶನ್ ಬರುತ್ತೆ ಅಲ್ವಾ, ಯಾಕೆ ಆಯಿಲ್ ಹಾಕಬಾರ್ದು? ಆವಾಗ ನೀವು ಇವತ್ತು ಹೆಡ್ ಬಾತ್ ಮಾಡಿರ್ತೀರ, ನಿಮ್ಮ ತಲೆಯಲ್ಲಿ ಅಂದರೆ ಸ್ಕ್ಯಾಲ್ಪ್ನಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಕಾಂಬಿನೇಷನ್ನು ಆಯಿಲಿನೋ ಸ್ಕಾಲ್ಪ್ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಮ ಸ್ಕಾಲ್ಪಲ್ಲಿ ಅದೇ ಆಯಿಲ್ ಪ್ರೊಡಕ್ಷನ್ ಆಗೋಕ್ಕೆ ಬಿಡಬೇಕು. ನೀವು ಇವತ್ತು ಹೆಡ್ ಬಾತ್ ಮಾಡಿ ಸಾಯಂಕಾಲನೋ ಇಲ್ಲ ನೆಕ್ಸ್ಟ್ ಡೇನೋ ಮಾರ್ನಿಂಗೇ ನೀವು ತಲೆಗೆ ಎಣ್ಣೆ ಹಾಕ್ಬಿಟ್ರೆ ನಿಮ್ಮ ಜನರಲಿ ಸ್ಕಾಲ್ಪ್ ಆಯಿಲ್ ಜನ್ರೇಟ್ ಆಗಬೇಕಲ್ವಾ? ಸೊ ಅದೇನಾಗುತ್ತೆ, ಈ ನಾವು ಹಾಕೋ ಆಯಿಲೇ ಜಾಸ್ತಿ ಎಕ್ಸೆಸಿವ್ ಆಗಿಬಿಟ್ಟು ಅದು ಪ್ರೊಡಕ್ಷನ್ ಆಗೋದು ಕಡಿಮೆ ಆಗುತ್ತೆ, ಆಯಿತಾ? ಆ್ಯಕ್ಚುಲಿ ನಾವು ಹಾಕೋ ಆಯಿಲಿಂದ ಅಲ್ಲ ನಮ್ಮ ಹೇರ್ ಗ್ರೋ ಆಗೋದು, ನಮ್ಮ ತಲೆಯಲ್ಲಿ ಆಗೋ ಆಯಿಲ್ ಪ್ರೊಡಕ್ಷನ್ ಏನಾಗುತ್ತೆ ಅದರಿಂದ ಹೇರ್ ಗ್ರೋ ಆಗೋದು. ಸೊ ಆಗೋಕ್ಕೆ ಬಿಡಬೇಕು. ಸೊ ಅದಕ್ಕೋಸ್ಕರ ಆಯಿಲ್ನ ಆ ಥರ ಹಾಕಬೇಡಿ ಅಂತ ಹೇಳೋದು, ಆಯಿತಾ? ನೆಕ್ಸ್ಟ್ ಏನಿದೆ ಅಂದರೆ,
ಈಗ ಏನು ಅಂತಂದರೆ ಈಗ ಆಯಿಲ್ ಪ್ರೊಡಕ್ಷನ್ ಆಗಕ್ಕೆ ಬಿಡಬೇಕು. ಈಗ ಕಾಂಬಿನೇಷನ್ ಆದರೂ ಆಯಿಲಿ ಆದರೆ ಸೆಕೆಂಡ್ ಡೇಗೆ ಗೊತ್ತಾಗುತ್ತೆ, ಕಾಂಬಿನೇಷನ್ ಆದರೆ 3 ಡೇಸಿಗೆ ಗೊತ್ತಾಗುತ್ತೆ. ಡ್ರೈ ಇದ್ದರೆ ಇನ್ನೂ ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ, ಅಂದರೆ ಸ್ವಲ್ಪ ಸ್ಲೋ ಆಯಿಲ್ ಪ್ರೊಡಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಹೆಡ್ ಬಾತು ಬೇಗ ಬೇಗ ಮಾಡ್ತಾ ಇದ್ದರೆ ಆಯಿಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಹಾಗಾಗಿ ವೀಕ್ಲಿ ಮ್ಯಾಕ್ಸಿಮಮ್ 3 ಡೇಸ್ ಮಾತ್ರ ಹೆಡ್ ಬಾತ್ ಮಾಡ್ಬೋದು, ಆಯಿತಾ. 2 ಡೇಸ್ ಮಾಡಿದ್ರು ಒಳ್ಳೆಯದು, ಇಲ್ಲ 1 ಡೇ ಮಾಡಿದರೆ ಒಳ್ಳೆಯದು, ಓಕೆನಾ. ಈಗ ಸ್ಕೂಲ್ಗೆ ಹೋಗೋರಿಗೆಲ್ಲ ಹೆಡ್ ಬಾತ್ ಮಾಡೋದು ಅವರು ವೀಕ್ಲಿ ಒನ್ಸ್, ಹೆಚ್ಚಿನ ಕೇಸಸಲ್ಲಿ ವೀಕ್ಲಿ ಒನ್ಸೇ. ಅದಕ್ಕೆ ಅವ್ರಿಗೆ ಹೇರ್ ಗ್ರೋ ಚೆನ್ನಾಗಾಗುತ್ತೆ, ಆಯಿಲ್ ಪ್ರೊಡಕ್ಷನ್ ಆಗುತ್ತೆ. ಆಯಿಲ್ ಹಾಕ್ತಾರೆ ಇಲ್ಲ ಅಂತಲ್ಲ, ಬಟ್ ಆಯಿಲ್ ಪ್ರೊಡಕ್ಷನ್ ಆಗುತ್ತೆ ಚೆನ್ನಾಗಿ. ಸೊ ಹಾಗಾಗಿ ಈಗ ಅಡಲ್ಟ್ ಏಜಿಗೆ ಬಂದಮೇಲೆ ಸುಮ್ಮನೆ ಆಯಿಲ್ ಹಾಕಿ ಎಣ್ಣೆ ಹಾಕಿದ್ರೇ ಹೇರ್ ಗ್ರೋ ಆಗುತ್ತೆ ಅಂತ ಹೇಳ್ಕೊಂಡು ಹಾಕೋದಲ್ಲ. ನಮ್ಮ ದೇಹದಲ್ಲಿನ ಸ್ಕಾಲ್ಪಿನ ಆಯಿಲ್ ಪ್ರೊಡಕ್ಷನ್ ಆದರೆ ಮಾತ್ರ ಹೇರ್ ಗ್ರೋ ಆಗೋದು. ಅದು ನಮಗೆ ಹೇರ್ ಗ್ರೋ ನಮಗಾಗೋದು ಸ್ಲೋ ಆಗಿ ಆಗೋದು. ಹಾಗಾಗಿ ಆ ಆಯಿಲ್ ಪ್ರೊಡಕ್ಷನ್ ಆಗೋದಕ್ಕೆ ಬಿಡಬೇಕು ತಕ್ಷಣ, ಮತ್ತು ನೆಕ್ಸ್ಟ್ ಹೆಡ್ ಬಾತ್ ಮಾಡಬಾರ್ದು. ಸೊ ಇವತ್ತು ನಾವು ಹೆಡ್ ಬಾತ್ ಮಾಡಿದ್ರೆ 4 ಡೇಸ್ 5 ಡೇಸ್ ಅದು ಆಯಿಲ್ ಪ್ರೊಡಕ್ಷನ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ನಿಮಗೆ ಹೆಡ್ ಬಾತ್ ಮಾಡಲಿಕ್ಕಿದೆ ಅಂದಾಗ 1/2 ಅವರ್ ಮುಂಚೆ ಆಯಿಲ್ ಹಾಕಿ ಮತ್ತು ಹೆಡ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದರೆ ಒಳ್ಳೆಯದು, ಅದು ತಣ್ಣೀರು. ಸೊ ಹೇರ್ ಮೇಂಟೆನೆನ್ಸ್ ಇಷ್ಟೇ, ಓಕೆನಾ. ನಮ್ಮ ಹೇರು ಗ್ರೋ ಆಗೋದು ಸ್ಲೋ. ಸೊ ನಿಮಗೆ ಅಭ್ಯಾಸ ಆಗೋಗಿದ್ದರೆ ಟ್ರೈ ಮಾಡಿ ನೋಡಿ. ಯಾರಿಗೂ ಮಾಡ್ತಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಟ್ರೈ ಮಾಡಿ ನೋಡಿ, ಇದು ನಾನು ತಿಳ್ಕೊಂಡಿರೋದು. ಹಾಗೆ ಈಗ ನನ್ನ ಹೇರಿಗೂ ಕೂಡ ನಾನು ಆಯಿಲ್ ಮುಡಿಸೋದಿಲ್ಲ. ನೈಸಾಗಿ ಚೆನ್ನಾಗೇ ಇದೆ, ನಾನು ಆಯಿಲ್ ಮುಡಿಸೋದಿಲ್ಲ, ಓಕೆನಾ. ನನಗೆ ಸೀಬಮ್ ಪ್ರೊಡಕ್ಷನ್ ಆಗ್ತದೆ, ನಂದು ಕಾಂಬಿನೇಷನ್ ಅಂತ ಹೇಳಿ ತೋರಿಸಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಹಾಗೆಯೇ ಎಲ್ಲ ಸ್ಕಾಲ್ಪಲ್ಲಿ ಕೂಡ ಡ್ಯಾಂಡ್ರಫ್ ಕೂಡ ಆಗುತ್ತೆ. ತುಂಬ ಡ್ರೈ ಇರೋರಿಗೆ ಡೆಡ್ ಸ್ಕಿನ್ಸ್ ಆಗಿ ಅದು ಡ್ಯಾಂಡ್ರಫ್ ಬರುತ್ತೆ, ಅದು ಹೋಗೋಕ್ಕೆ ತುಂಬ ಟೈಮ್ ಆಗುತ್ತೆ. ಡರ್ಮಟಾಲಜಿ ಹತ್ರ ಕೇಳಿದ್ರೆ ಡ್ಯಾಂಡ್ರಫ್ ಹೋಗೋದಕ್ಕೆ ಸಿರಮ್ಸು, ಕ್ರೀಮ್ಸು, ಶ್ಯಾಂಪೂಸು ಸಿಗುತ್ತೆ, ಓಕೆ. ಇನ್ನೊಂದು ನಮ್ಮಂಥ ಕಾಂಬಿನೇಷನ್ ಸ್ಕಿನ್ ಅವರಿಗೂ ಕೂಡ ಡ್ಯಾಂಡ್ರಫ್ ಆಗ್ತದೆ, ಅದು ಸ್ಲೋ ಆಗಿ ಆಗೋದು, ಚೂರೇ ಗೊತ್ತೇ ಆಗಲ್ಲ ಡ್ಯಾಂಡ್ರಫ್ ಆಗಿದ್ದು ಒಂದೊಂದ್ಸಲ. ಸೊ ಹಾಗಿರುತ್ತೆ. ಸೊ ಬಟ್ ಆಗುತ್ತೆ, ಹಾಗಿರುತ್ತೆ. ಜಾಸ್ತಿ ನಾವು ಹಾಟ್ ವಾಟ್ರ್ ಯೂಸ್ ಮಾಡಿದ್ವಾ ಡೆಡ್ ಸ್ಕಿನ್ ಬೇಗ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೋಲ್ಡ್ ವಾಟ್ರ್ ಯೂಸ್ ಮಾಡೋದು ಒಳ್ಳೆಯದು. ಫೇಸಿಗೂ ಅಷ್ಟೇ, ಅವಾಗವಾಗ ಸ್ವೆಟ್ ಆದರೆ ಕೋಲ್ಡ್ ವಾಟ್ರೇ ಯೂಸ್ ಮಾಡ್ತಾಯಿದ್ರೆ ಫೇಸು ಕ್ಲೀನಾಗಿರುತ್ತೆ, ಏನೂ ಆಗಲ್ಲ. ಫೇಸು ಚುಕ್ಕೆ ಆಗಲ್ಲ, ಪಿಂಪಲ್ ಆಗಲ್ಲ, ತೂತು ಬಿದ್ದಂಗೆ ಆಗುತ್ತೆ ಅಂತಾರಲ್ಲ, ಅದೆಲ್ಲ ಏನೂ ಆಗಲ್ಲ. ಸೊ ಹಾಗಾಗಿ ತಲೆಗೆ ಫೇಸಿಗೆ ಕೋಲ್ಡ್ ವಾಟ್ರ್ ಇಸ್ ಮಸ್ಟ್. ಅದಕ್ಕೆ ಐಸ್ ಕ್ಯೂಬ್ ಮಸಾಜು ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಹೇರು ಮೇಂಟೈನ್ ಆಗುತ್ತೆ, ಫೇಸು ಮೇಂಟೈನ್ ಆಗುತ್ತೆ. ಸೊ ಹೇರ್ ಕೇರ್ ಪ್ರೊಸೀಜರ್ ಜಸ್ಟ್ ಸೋ ಸಿಂಪಲ್. ನೀವು ಅವಾಗವಾಗ ಬೇಕಾದರೆ ಸಲೂನಿಗೆ ಹೋಗಿ ಹೇರ್ ವಾಶ್ ಮಾಡಿಸ್ಕೊಂಡು, ಅದಕ್ಕೇನಾದರೂ ಹೇರ್ ಸ್ಪಾ ಮಾಡಿಸ್ಕೊಂಡು, ಪ್ಯಾಕ್ ಹಾಕ್ಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬಹುದು. ಅದು ಕೂಡ ಹೆಲ್ಪ್ ಆಗುತ್ತೆ, ಸ್ವಲ್ಪ ಸಿಲ್ಕಿ ಹೇರ್ ಆಗಿ ಬರುತ್ತೆ. ಸೊ ಇದು ಹೇರ್ ಕೇರ್ನ ಪ್ರೊಸೀಜರು. ನೋಡಿ ಮೇಂಟೈನ್ ಮಾಡಿ, ಕಮೆಂಟ್ ಮಾಡಿ, ಅನುಭವ ಆದಮೇಲೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಹಾಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.